ಉದ್ಯಮಿಗಳಲ್ಲಿ ಈ ಒಂದು ವೇದಿಕೆ ಮೂಲಕ ಮನವಿ ಮಾಡಿಕೊಳ್ತೇನೆ, ಎಲ್ಲ ಸರ್ಕಾರದ ಸೌಲಭ್ಯಗಳನ್ನು ತಾವು ಪಡೆದುಕೊಳ್ಬೇಕು. ಯಾರೋ ಕೆಲಸ ಮಾಡದಿರೋಂಥವರು ಒಂದಿಷ್ಟು ಜನ ರಾಜಕೀಯ ಮುಖಂಡರ ಜೊತೆ ಓಡಾಡುವಂಥ ಮಹನೀಯರಿಗೆ ಮಾತ್ರ ಈ ಸರ್ಕಾರದ ಯೋಜನೆಗಳು ಗೊತ್ತಿರ್ತವೆ. ಸೊ ದಯವಿಟ್ಟು ಅಂಥ ಯೋಜನೆಗಳು ತಗೊಂಡಾಗ ತಾವು ಇನ್ನೂ ಹೆಚ್ಚೆಚ್ಚು ತಮ್ಮ ಉದ್ಯಮ ಕ್ಷೇತ್ರದಲ್ಲಿ ತಮ್ಮ ಕಾರ್ಯವನ್ನು ಇನ್ನೂ ಹೆಚ್ಚೆಚ್ಚು ವ್ಯಾಪ್ತಿ ವಿಸ್ತಾರ ಮಾಡೋಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಹಿಂದೆ ಡಿ ದೇವರಾಜ ಅರಸು ಅವರ ಹೆಸರಲ್ಲಿ ಹಿಂದುಳಿದ ವರ್ಗ ರತ್ನ ಅಂತಕ್ಕಂಥ ರಾಜ್ಯ ಪ್ರಶಸ್ತಿಗಳನ್ನು ಅರಸು ಸಾಹೇಬರ ಜನ್ಮದಿನದಂದು ನಾವು ನೀಡ್ತಾ ಬರ್ತಾ ಇದ್ವಿ. ಇವತ್ತು ಈ ನಾಡಿನಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಆಗಿರ್ಬೋದು ಮತ್ತು ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಅರಸು ಸಾಹೇಬರ ಕೊಡುಗೆ ಅಪಾರ ಇದೆ. ಈ ಕರ್ನಾಟಕ ಅಂತಕ್ಕಂಥ ಹೆಸರು ಕೊಟ್ಟಿರ್ತಕ್ಕಂಥವ್ರೆ ಡಿ ದೇವರಾಜ ಅರಸು ಅವರು. ಇವತ್ತು ಕರ್ನಾಟಕ ಹೆಸರು ಇಡಕ್ಕೆ ಅದೆಷ್ಟೋ ಹೋರಾಟಗಳಾದವು, ಯಾರು ಮಾಡದಂತ ಕೆಲಸ ಡಿ ದೇವರಾಜ ಅರಸು ಸಾಹೇಬರು ಮಾಡಿದ್ರು. ಜೊತೆಗೆ ಒಂದು ಚಲನಚಿತ್ರ ರಂಗದಿಂದ ಹಿಡಿದು ಹಳ್ಳಿಯ ಜನರ ವಾಸ್ತವ ಸ್ಥಿತಿವರೆಗೂ ಕೂಡ ಅರಸು ಅವರ ಚಿಂತನೆಗಳು ಇದ್ವು. ಆ ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾವೆ. ಅದನ್ನ ನಾವೆಲ್ಲ ಸದುಪಯೋಗ ಮಾಡಿಕೊಂಡು ಅದೆಲ್ಲ ಉದ್ಯಮಿಗಳು ಅದರ ಒಂದು ಬೆನಿಫಿಟ್ಗಳನ್ನ ತಾವು ಯೂಸ್ ಮಾಡ್ಕೋಬೇಕು. ಜೊತೆಗೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಗುರುಗಳ ಒಂದು ಆಶೀರ್ವಾದ ಮತ್ತು ಸಾಧನೆ ಮಾಡಿರ್ತಕ್ಕಂಥ ಸಾಧಕರ ಒಂದು ಅಮೃತ ಹಸ್ತದಿಂದ ಡಿ ದೇವರಾಜ ಅರಸು ಬಿಸ್ನೆಸ್ ಅವಾರ್ಡ್ ಏನಕ್ಕೆ ಅಂತಂದ್ರೆ ಬಿಸ್ನೆಸ್ ರಂಗದಲ್ಲಿ ಅರಸು ಸಾಹೇಬರ ಕೊಡುಗೆ ತುಂಬಾ ಇರೋದ್ರಿಂದ ಇಂಡಸ್ಟ್ರಿ ಆಗಿರ್ಬೋದು, ಬೆಂಗಳೂರಿಗೆ ಆಗಿರ್ಬೋದು, ಅನೇಕ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಗ್ರಾಮೀಣ ಭಾಗದ ಜನರಿಗೆ ದುಡಿಯುವಂತ ಕೈಗಳಿಗೆ ಉದ್ಯೋಗ ಸೃಷ್ಟಿಯಾಗಬೇಕು, ನಮ್ಮ ನಾಡಿನ ಉತ್ಪನ್ನಗಳು ಎಲ್ಲ ಕಡೆನೂ ಕೂಡ ಸರಬರಾಜು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಚಿಂತನೆಗಳು ಇದ್ವು. ಅದರ ಬಗ್ಗೆ ನಮ್ಮ ನರೇಂದ್ರ ಬಾಬು ಸರ್ ಅವರು ಮಾತಾಡ್ತಾರೆ. ಯಾಕಂದ್ರೆ ತುಂಬಾ ಅನುಭವ. ಅದರ ಮುಖ್ಯಸ್ಥರ ಒಂದು ಭಾವಚಿತ್ರವೇ ಅದರಲ್ಲಿ ಇರ್ತಿತ್ತು. ಕೆಳಗಡೆ ಅಡಿ ಬರಹ ನೀವು ಡ್ರೈವ್ ಮಾಡ್ತಾ ಇದ್ದೀರಾ ಅಂದ್ರೆ ಇದನ್ನ ನೋಡಬೇಡಿ ಅಂತ, ಅದನ್ನ ನೋಡಿನೇ ಹೆಚ್ಚು ನೋಡ್ಬೇಕು ಅನ್ಸ್ಬೇಕು. ಆ ರೀತಿಯ ಒಂದು ಅಡ್ವರ್ಟೈಸ್ ಅದರ ಹಿಂದಿದ್ದಂತಹ ವ್ಯಕ್ತಿ. ಅಷ್ಟೇ ಅಲ್ಲ, ಸಿನಿಮಾ ಮಕ್ಕಳಿಗೆ ಉಚಿತವಾಗಿ ಓದಿಸ್ತಾರೆ. ನಮ್ಮ ಸೃಜಿಸಿ ತಮ್ಮದೇ ಆದ ಛಾಪ್ ಅನ್ನ ಮೂಡಿಸ್ತಾ ಸಾಕ್ತಿರುವಂತ ರಾಧಾ ಕೃಷ್ಣ ಸರ್ ಅವರಿಗೆ 2018ರಲ್ಲಿ ಕಂಪನಿಯನ್ನ ಸ್ಥಾಪಿಸ್ತಾರೆ. ಬರೀ ನಮ್ಮ ಬೆಂಗಳೂರು ಶ್ರೀ ಶೈನ್ ಸಿಂಧು ಅವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ನಿಮಗಿದು ಅರ್ಪಣೆ. GDU ಬಿಸಿನೆಸ್ ಅವಾರ್ಡ್ ರಾಜ್ಯ ಪ್ರಶಸ್ತಿಯನ್ನ ಕೊಡಮಾಡುವ ಮೂಲಕ ಗೌರವಿಸಲಾಗ್ತದೆ, ಅಭಿನಂದಿಸಲಾಗ್ತದೆ. ಪ್ರಥಮ ಬಾರಿಗೆ ರಾಜ್ಯದ ರಾಜಧಾನಿಯಲ್ಲಿ ದೇವರಾಜ ಅರಸರ ಹೆಸರಿನಲ್ಲಿ ಇವತ್ತು ಬಿಸ್ನೆಸ್ ಅವಾರ್ಡ್ ಕೊಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡಿರ್ತಕ್ಕಂತಹ ಪ್ರೋತ್ಸಾಹಿಗಳು, ಪ್ರಾಯೋಜಕರು, ಆಯೋಜಕರು, ಅತಿಥಿಗಳಿಗೆ ನಮಸ್ಕರಿಸ್ತಾ, ಇವತ್ತು SSTV ಮತ್ತು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾಡಿನ ಉದ್ಯಮದಲ್ಲಿ ಯಶಸ್ಸು ಕಂಡಿರ್ತಕ್ಕಂಥ ಎಲ್ಲರಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥ ಈ ಮೊದಲ ಪ್ರಯತ್ನಕ್ಕೆ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಗೆಳೆಯ ಸೈದಪ್ಪ ಗುತ್ತೇದಾರ್ ಒಬ್ಬ ಬಹಳ ಕ್ರಿಯಾಶೀಲ ಯುವಕ, ಜೊತೆಯಲ್ಲಿ ಬಹಳ ಒಬ್ಬ ಕನಸುಗಾರ, ಜೊತೆಯಲ್ಲಿ ಇವತ್ತು SSTV ವಸಂತ ಸಹ ಸೇರ್ಕೊಂಡಿದ್ದಾರೆ. ಇವತ್ತು ಪೂಜ್ಯ ಶ್ರೀ ದೇವಿಕಾನಂದ ಮಹಾರಾಜರ ಆಶೀರ್ವಾದ ಪಡೆದು ಈ ಕಾರ್ಯಕ್ರಮ ಆರಂಭ ಮಾಡಿದ್ದಾರೆ. ನನಗೆ ಈ ಜಾಗಕ್ಕೆ ಬಂದಾಗೆಲ್ಲ ನೆನಪಾಗೋದು 30 ವರ್ಷಗಳ ಹಿಂದೆ, 30-35 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಪರಾಗ್ ಹೋಟ್ಲ್ ಇತ್ತು. ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ರು.
ನಾನು ಹಿಡಿದು 35 ವರ್ಷದಿಂದ ನಾನು ಕಾಲೇಜ್ ಡೇಸಲ್ಲಿ. ಅವತ್ತು ದೇವರಾಜ ಅರಸರು ಇದ್ರು. ಇವತ್ತೇನು ಬಾಲ್ಗುರಿ ಇದೆ ಅದು ಅವರ ಅಧಿಕೃತ ನಿವಾಸವಾಗಿತ್ತು. ದೇವರಾಜ ಅರಸರನ್ನ ನೋಡ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟು ಒಂದ್ ದಿವಸ ಪ್ಯಾಲೇಸ್ ಅಲ್ಲಿ ಯಾವಾಗ ತಾನೆ ಅವರು ವ್ಯಾಯಾಮ ಮಾಡಿ ಸಿದ್ಧವಾಗಿ ಬಂದ್ ನಿಂತರು. ಆಗ ನನ್ನೊಂದು ಮಾತು ಕೇಳಿದೆ, ಏನಪ್ಪ ಏನ್ ವಿಷಯ, ಯಾಕೆ ಬಂದೆ ಅಂತ ಕೇಳಿದಾಗ ನಾನು ನಿಮ್ ಜೊತೆ ರಾಜಕೀಯಕ್ಕೆ ಬರ್ಬೇಕು ಅಂತ ಹೇಳಿದ್ರು. ಅವ್ರ ಮೇಲಿನ ಕೆಳಗಡೆ ನೋಡ್ಬಿಟ್ಟು ಏನ್ ಓದ್ತಾ ಇದ್ಯಾ, PUC ಮೊದಲು ಓದೋದ್ ಮುಗಿಸು ಆಮೇಲೆ ಬಾ ಅಂತ ಹೇಳಿದ್ರು. ನನಗೆ ಬಹಳ ಡಿಸಪಾಯಿಂಟ್ ಆಯ್ತು. ಏನ್ ಇವ್ರ ಜೊತೆ ರಾಜಕಾರಣಕ್ಕೆ ಬರ್ಬೇಕು ಅಂತಂದ್ರೆ ಈ ರೀತಿ ಏನ್ಬಿಟ್ರಲ್ಲ ಅಂತ ಹೇಳಿ. ಆಮೇಲೆ ಬಹಳ ವರ್ಷಗಳ ನಂತರ ಗೊತ್ತಾಯ್ತು ಆ ವ್ಯಕ್ತಿಯ ದೂರದೃಷ್ಟಿತ್ವ. ದೇವರಾಜ ಅರಸರಂದ್ರೆ ಈ ರಾಜ್ಯಕ್ಕಲ್ಲ, ರಾಷ್ಟ್ರ ಕಂಡಂತ ಅಪರೂಪದ ಮುತ್ಸದಿ ನಾಯಕ. ಬಹುಶಃ ಅಂತ ದೂರದೃಷ್ಟಿಯ ನಾಯಕ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು ಅಂತಕ್ಕಂಥ ಬಹಳಷ್ಟು ನನ್ನಂತವರ ಕನಸು. 20 ಅಂಶಗಳ ಕಾರ್ಯಕ್ರಮಗಳನ್ನ ಕೊಡೋದಲ್ಲದೆ ಬಹುಶಃ ಎಲೆಕ್ಟ್ರಾನಿಕ್ ಸಿಟಿ ಅಂತ ಏನಾದ್ರು ಬೆಂಗಳೂರು ನಗರದಲ್ಲಿ ಬಂದಿದೆ ಅಂತ ಹೇಳಿದ್ರೆ ದೇವರಾಜರ ದೂರದೃಷ್ಟಿ. 15 ಲಕ್ಷ ಗೇಣಿದಾರರುಗಳಿಗೆ ಇನ್ಕ್ಲೂಡಿಂಗ್ ಇವತ್ತು ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ಕೇಂದ್ರದಲ್ಲಿ ಸಂಸದರಾಗಿದ್ದಾರೆ. ಅವರ ಕುಟುಂಬವಾದಿಯಾಗಿ ಬಹಳಷ್ಟು ಜನ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಟ್ಟಂತವರು ದೇವರಾಜ ಅರಸರು. ಉಡುಪಿ ಜಿಲ್ಲೆಯ ಹೆಮ್ಮೆಯ ಪ್ರಭಾಕರ್ ಸೋಮಪ್ಪ ಅವರು ಬಾಂಬೆಗೆ ಚಿಕ್ಕ ವಯಸ್ಸಿಗೆ ಹೋಗಿ ಅಲ್ಲಿ ತರಬೇತಿಗೊಂಡು ಬಹಳ ಮುನಿಸ್ವಾಮಿ ನಾಯಕತ್ವದಲ್ಲಿ ಜೋರು ಚಪ್ಪಾಳೆ ಕೆಂಚಮ್ಮ ನೋಡಿ. ಅಲ್ಲೂ ಕೂಡ ಟ್ರೆಂಡಿ ಆಗಿದ್ವಿ. ನನ್ನ ಟ್ರಾವೆಲ್ ಹೆಸರು ಅಂತ ಹೋಗಿಲ್ಲ, ಮನೆ ದೇವರು ಅವ್ರ ತಾಯಿ ಹೆಸರು ಅನ್ಸುತ್ತೆ. ಯಾರು ಸರಿ ಮನೆ ದೇವರ ಹೆಸರು ತಾಯಿ ಹೆಸರು ಸರ್? ಕೆಂಚಮ್ಮ ಮುನಿಸ್ವಾಮಿ ಸರ್ ದೇವರ ಹೆಸರು, ಮನೆ ದೇವರ ಹೆಸರು. ಜೋರು ಚಪ್ಪಾಳೆ ಬರಲಿ. ಒಂದು ಪುಣ್ಯ ಕಾರ್ಯಕ್ರಮ ನಡೆದುಕೊಂಡು ಶ್ರೀಮಾನ್ಯರಾದಂಥ ದೇವರಾಜ ಅರಸರು ಬರೀ ಕರ್ನಾಟಕ ಅಲ್ಲ, ಇಡೀ ದೇಶದ ಮೆಚ್ಚುವಂಥ ಸಮಾಜವನ್ನು ಕಟ್ಟಿ ಉದ್ಯೋಗ ಮತ್ತು ಶಿಕ್ಷಣ ಬೆಳೆದಾಗ ಈ ದೇಶ ಹೇಗೆ ಬೆಳೆಯುತ್ತದೆ, ಸಮಾನತೆ ಇದ್ದರೆ ಮನುಷ್ಯ ಹೇಗೆ ಶಾಂತಿಯಿಂದ ಬದುಕುತ್ತಾನೆ, ಕೆಳಮಟ್ಟದಿಂದ ಯಾರಾದರೂ ಹುಟ್ಟಬಹುದು. ಹುಟ್ಟುವಾಗ ಪ್ರತಿಯೊಬ್ಬರು ವಿಶ್ವ ಮಾನವರಾಗಿ ಹುಟ್ಟುತ್ತೇವೆ. ಹುಟ್ಟಿದ ನಂತರ ನಾವು ಸಮಾಜ ಮತ್ತು ಧರ್ಮಗಳ ಬೆಸುಗೆಯಿಂದ ಅಲ್ಪ ಮಾನವರಾಗಿ ಮಾನವರಲ್ಲೇ ನಾವು ಒಬ್ಬರಿಗೊಬ್ಬರು ಕಾಂಪಿಟೇಷನ್ ಅಂದರೆ ಅಸಹ್ಯ ಭಾವನೆಯನ್ನು ಬೆಳೆದು ಸಮಾಜದಲ್ಲಿ ಅಶಾಂತಿ ಪೈದೆ ಮಾಡುವಂಥ ಕಾರ್ಯಗಳಾಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ದೇವರಾಜ ಅರಸು ಈ ಪ್ರಶಸ್ತಿ ಅಂದರೆ ಬಿಸಿನೆಸ್ ಅವಾರ್ಡನ್ನು ಈ ಉದ್ಯಮಿಗಳಿಗೆ ನೀಡುವಂಥ ಕಾರ್ಯ ಸೈನಪ್ಪ ಗುತ್ತೇದಾರ್ ಅವರು ಹಮ್ಮಿಕೊಂಡಿದ್ದಾರೆ. ಹಾಗೂ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಹಳ ಉತ್ಸಾಹದಿಂದ ಭಾಗವಹಿಸಿದುಕೊಂಡು ತುಂಬ ನನಗೆ ಖುಷಿ ಆಗ್ತಾ ಇದೆ. ವೃತ್ತಿ ಜೀವನವನ್ನ ಪ್ರಾರಂಭಿಸಿ ನಂತರ ಟ್ಯೂಷನ್ಗಳು, ಕೋಚಿಂಗ್ ಸೆಂಟರ್ಸ್ಗಳನ್ನ ಸ್ಥಾಪಿಸಿ ನಂತರ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿ 2023ರಲ್ಲಿ ಪ್ರಾರಂಭ ಮಾಡಿದಂಥ ರಾಯಲ್ PU ಕಾಲೇಜು ಬಹಳಷ್ಟು ವಿದ್ಯಾರ್ಥಿಗಳಿಗಾಗಿ ಶ್ರಮಿಸ್ತಾ ಇದ್ದಾರೆ. ನಿರ್ಗತಿಕರಿಗೆ ಧ್ವನಿಯಾಗಿ ನಿಂತಿದ್ದಾರೆ. ರಾಜಕೀಯದಲ್ಲೂ ಸಕ್ರಿಯರಾಗಿದ್ದಾರೆ. ಇವರ ಮೂಲ ಉದ್ದೇಶ ಒಂದೇ, ತಳ ಸಮುದಾಯವನ್ನ ಮೇಲಕ್ಕೆ ತರಬೇಕು. ಅಗತ್ಯವಿರೋರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯವನ್ನ 1100 ಪುಟಗಳ ಪುಸ್ತಕವನ್ನ ಇವರು ದಾನ ಮಾಡಿ ಗಿನ್ನಿಸ್ ದಾಖಲೆಯನ್ನ ಮಾಡಿದ್ದಾರೆ. ಮುದ್ರಿಸಿ ಅದು ಪ್ರೀತಿಪೂರ್ವಕ ಚಪ್ಪಾಳೆ ಬನ್ನಿ.
ಬಹಳ ಆನೇಕಲ್ನಲ್ಲಿ ಚಿರಪರಿಚಿತ ವ್ಯಕ್ತಿತ್ವ ನಮ್ಮ ಪ್ರೀತಿಯ ಟಿ ಬಾಬು ಅವರು. ಬರೀ ಭಾರತ ದೇಶ ಮಾತ್ರವಲ್ಲ, ವಿದೇಶಗಳಲ್ಲೂ ಕೂಡ ಪೂಜ್ಯರಿಗೆ ಬಹಳಷ್ಟು ಜನ ಭಕ್ತ ಬಂಧುಗಳಿದ್ದಾರೆ. ಪೂಜ್ಯರೇ, ಹೀಗೆ ತಾವು ನಮ್ಮೆಲ್ಲರಿಗೂ ಹರಿಸ್ತಾ ಇರಬೇಕು ಎಂದು ಸರ್, ಪರ್ಸನಲ್ ಕ್ಯಾಮ್ರಾಮನ್ಸ್ ಪ್ರೊಫೆಷನ್ಸ್ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದ್ದಾರೆ. ದಯಮಾಡಿ ಸರ್ ನೀಟಾಗಿ ಬರಬೇಕು, ಫುಟೇಜ್ ಚೆನ್ನಾಗಿ ಬರಬೇಕು ಅಂದ್ರೆ ನೀವೆಲ್ಲ ಕೂತ್ಕೋಬೇಕು. ದಯಮಾಡಿ ಸರ್.